ಎಲ್ರಿಗೂ ನಮಸ್ಕಾರ. ಎಲ್ಲ ನನ್ನ ಗ್ರಾಮಸ್ಥರೇ, ಇವತ್ತು ನಮ್ಮ ಊರಿನಲ್ಲಿ ವರದರಾಜ ಸ್ವಾಮಿ ರಥೋತ್ಸವವನ್ನು ವಿಜೃಂಭಣೆಯಿಂದ ಇಡೀ ಗ್ರಾಮಸ್ಥರು ಎಲ್ಲರೂ ಸೇರಿ ಆಚರಣೆ ಮಾಡ್ತಾ ಇದ್ದೀವಿ. ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಸುಮಾರು ವಿಡಿಯೋಗಳನ್ನ ನಾನು ಮಾಡಿದ್ದೆ, ಇದುವರೆಗೂ ನಾನು ಹಾಕಿರ್ಲಿಲ್ಲ. ಯಾಕೆಂತಂದ್ರೆ ಪ್ರಮುಖವಾಗಿ ಯಾವ್ದಾದ್ರು ಒಂದು ಒಳ್ಳೆ ದಿನ ಹಾಕ್ಬೇಕು ಅನ್ಕೊಂಡಿದ್ವಿ. ಅದು ಇವತ್ತು ದಿನ ಸುದಿನ ಕೂಡ್ಬಂದಿದೆ. ಇವತ್ತು ಏನು ಅದೃಷ್ಟನೇ ಏನೋ ನನ್ನ ಅದೃಷ್ಟ. ನಿಮ್ಮ ದೇವ್ರದ ಮುಖ್ಯವಾಗಿ ನಮ್ಮ ಊರಿನ ದೇವರ ರಥೋತ್ಸವನ ನಾನು ನಿಮ್ಮ ಮುಂದೆಗಡೆ ನಿಮ್ಮ ಶ್ರೀಮಾನ್ಯ ದೇವರುಗಳಿಗೆ ಅರ್ಪಿಸ್ತಾ ಇದ್ದೀನಿ. ಇದಕ್ಕೆ ನಿಮ್ಮೆಲ್ಲರೂ ಬೆಂಬಲ ಬೇಕು. ಈ ನಮ್ಮ ವಿಡಿಯೋವನ್ನ ಹೆಚ್ಚು ಇಡೀ ಕರ್ನಾಟಕದಾದ್ಯಂತ ವಿಶ್ವದಾದ್ಯಂತ ನೀವೆಲ್ಲರೂ ನೋಡಿ ನನ್ನನ್ನು ಆಶೀರ್ವಾದಿಸಬೇಕು. ಇಡೀ ನಮ್ಮ ಊರಿನ ದೇವರು ಇಡೀ ವಿಶ್ವದಾದ್ಯಂತ ಪ್ರಸರಿಸಬೇಕಂತ ಕೇಳ್ಕೊಳ್ತಾ ನಿಮ್ಮೆಲ್ಲರೂ ಮದುವೆ ಮಾಡ್ತಾರೆ. ನಮಸ್ಕಾರ. ವರದರಾಜ ಸ್ವಾಮಿ ಕ್ಷೇತ್ರವಾದಂತಹ ಸೂನ್ಗಳಿ ಗ್ರಾಮದಲ್ಲಿದ್ದೀವಿ ನಾವು. ಇವತ್ತು 26/5/2024 ಈ ವರದರಾಜ ಸ್ವಾಮಿಯ ಬ್ರಹ್ಮ ರಥೋತ್ಸವ ಜರುಗ್ತಾ ಇದೆ. ಮೊದಲ ಹಂತದ ಬ್ರಹ್ಮ ರಥೋತ್ಸವದ ಚಾಲನೆಯಾಗಿ ಈಗ ಬಂದು ನಿಂತಿದೆ. ಅಂದ್ರೆ ಫಸ್ಟ್ ಹಾಫ್ ಮುಗಿದಿದೆ, ಸೆಕೆಂಡ್ ಹಾಫ್ 3 ಗಂಟೆ ಮೇಲೆ ಸ್ಟಾರ್ಟ್ ಆಗುತ್ತೆ. ವರದರಾಜ ಸ್ವಾಮಿ ಇಲ್ಲಿ ಕೆಳಗಡೆ ಗರುಡ ಸ್ವಾಮಿ ಇದ್ದಾರೆ. ಗರುಡನ ಮೇಲೆ ಸ್ವಾಮಿ ಕೂತಿದ್ದಾರೆ. ಅಂದ್ರೆ ಸಾಕ್ಷಾತ್ ನಾರಾಯಣ ಇದ್ದಾರೆ. ಈ ಸಾಕ್ಷಾತ್ ನಾರಾಯಣ ಯಾರು ಅಂತಂದ್ರೆ ವರದರಾಜ ಸ್ವಾಮಿ. ನಮ್ಮ ಗುರುಗಳು ತಿಳಿಸ್ಕೊಟ್ಟಂಗೆ ವರದ ಅಭಯ ಯಾವಾಗ್ಲೂ ಸ್ವಾಮಿ ಹಿಂಗೆ ಅಭಯ ಹಸ್ತವನ್ನು ನೀಡಿಕೊಂಡು ಭಕ್ತಾದಿಗಳನ್ನ ಸಲ್ಲುತ್ತಾ ಇದ್ದಾರೆ. ಆ ಕಡೆ ಅಮ್ಮನವರು ಇದ್ದಾರೆ, ಈ ಕಡೆ ಅಮ್ಮನವರು ಇದ್ದಾರೆ. ಭೂದೇವಿ ಮತ್ತು ಲಕ್ಷ್ಮೀ ತಾಯಿ ಇಲ್ಲಿ ವಿಗ್ರಹ ರೂಪದಲ್ಲಿ ಅಂದ್ರೆ ಏನು ಉತ್ಸವ ಮೂರ್ತಿ ಅಂತ ನಾವು ಕರಿತೀವಿ, ಈ ರೂಪದಲ್ಲಿ ಭಗವಂತ ಇದ್ದು ಅಭಯ ಹಸ್ತ ನೋಡ್ತಾ ಇದ್ರಲ್ಲ, ಅದು ವರದ ಅಭಯ ಅಂತ ಇದೆ. ಶ್ರೀಮದ್ ವರದರಾಜೇಂದ್ರ ಶ್ರೀ ವಸ್ತಾಂತ ಶುಭಪ್ರದ ತುಂಬಿರೋ ಮಂಡಲೋಲಾನಿ ತಾಪತ್ರ ನಿವಾರಕ ವರದ ಅಭಯ ಹಸ್ತೋಭ್ಯ ವನಮಾಲಿ ವಿರಾಜಿತ ಶಂಖ ಚಕ್ರ ಲಸತ್ವಾಣಿ ಶರಣಾಗತ ರಕ್ಷಕ ಅನ್ನುವಂಥದ್ದು ಒಂದು ಮಂತ್ರ, ಅದ್ಭುತವಾದ ಮಂತ್ರ. ಸ್ವಾಮಿಗೆ ಮೂಲ ಮಂತ್ರ ಇದು. ಅಲ್ಲಿ ಶಂಖ ಚಕ್ರ ಬೆಳ್ಳಿಯಲ್ಲಿ ಅಲಂಕಾರ ಮಾಡಿದ್ದಾರೆ. ಪ್ರತಿ ವರ್ಷ ಮೇ 8 ಅಥವಾ ಜೂನ್ 1 ಅಥವಾ 2ನೇ ವಾರ ಅಂದರೆ ಕಂಚಿಯಲ್ಲಿ ಯಾವಾಗ ರಥೋತ್ಸವ ಜರುಗುತ್ತದೋ ಅಂದೇ ಅವತ್ತೇ ಇಲ್ಲೂ ಸಹ ಜರುಗುತ್ತದೆ. ಅಂದ್ರೆ ನಮ್ಮ ಈ ಊರಿಗೆ ಸೂನ್ಗಳಿಗೆ ಕಂಚಿ ವರದರಾಜ ಸ್ವಾಮಿ ಅಂತಾನೆ ಕರೀತಾರೆ. ಕರಿ ವರದರಾಜ ಸ್ವಾಮಿ ಅಂತೂ ಕರೀತಾರೆ, ನಡಿಕೇರಿ ವರದರಾಜ ಸ್ವಾಮಿ ಅಂತೂ ಕರೀತಾರೆ. ಇದು ಇತಿಹಾಸ. ನಮ್ಮ ಪೂರ್ವಜರು ಅಂದ್ರೆ 8 ತಲೆಮಾರಿನ ಹಿಂದೆ ನಮ್ಮ ಊರಿಗೆ ಕಂಚಿಯಿಂದ ವಿಗ್ರಹವನ್ನ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ನಮ್ಮ ಮನೆ ದೇವರು ಅಂತ ನಾವು ಈಗ ಇಲ್ಲಿ ಪೂಜೆ ಮಾಡ್ತಾ ಇದ್ದೀವಿ. ಈ ಸ್ವಾಮಿಯ ದಯೆಯಿಂದ ನಮ್ಮೆಲ್ಲರಿಗೂ ಒಳ್ಳೇದಾಗಿದೆ. ಈ ರಥೋತ್ಸವವನ್ನ ಅಂದ್ರೆ 800 ವರ್ಷದಿಂದ ದೇವಸ್ಥಾನ ನಿರ್ಮಾಣ ಆದ್ರೆ ರಥೋತ್ಸವ ಸ್ಟಾರ್ಟ್ ಆದದ್ದು 16/5/1976 ಅಂತ ನಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಈ ರಥೋತ್ಸವದ ಒಂದು ಹಿನ್ನೆಲೆ ಏನು ಅಂತಂದ್ರೆ ಊರಿನ ಹೆಣ್ಣು ಮಕ್ಕಳು, ವಿಶೇಷವಾಗಿ ಊರಿನ ಹೆಣ್ಣು ಮಕ್ಕಳು ನಂಟರು ಇಷ್ಟು ಹೊರಗಡೆ ಹೋದ್ರೆ ನಮ್ಮ ಮನೆ ದೇವರು ರಥೋತ್ಸವ ಅಂತಂತ ಅಕ್ಕರೆಯಿಂದ ಭಕ್ತಿಯಿಂದ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಹಣ್ಣು ಜವನವನ್ನ ಎಷ್ಟಿ ಕೋರಿಕೆಯನ್ನು ಇಟ್ಟು ಭಗವಂತ ಒಳ್ಳೇದ್ ಮಾಡಿ ಅಂತ ಅವ್ರು ಕೇಳ್ಕೊಳ್ತಾ ಇದ್ದಾರೆ. ಅದರ ಪ್ರಯುಕ್ತ ಇವತ್ತು ರಥೋತ್ಸವ ನಡೀತಾರೆ. ಇಲ್ಲಿ ನಮ್ಮ ಪುರೋಹಿತರು, ಬ್ರಾಹ್ಮಣಾದಿ ವೈಷ್ಣವ ಪಂಥದವರು ಅನೇಕರು ಇಲ್ಲಿ ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಈ ರಥ ಚಾಲನೆ ನಿರ್ವಹಣೆಯನ್ನ ವಿಶ್ವಕರ್ಮ ಜನಾಂಗ ಮಾಡಿಕೊಡುತ್ತದೆ. ಆ ವಿಶ್ವಕರ್ಮ ಜನಾಂಗವೇ ಪ್ರತಿ ವರ್ಷ ಅಂದ್ರೆ 1976 ಇಲ್ಲಿ ತನಕ ಅವರೇ ಈ ನಿರ್ವಹಣೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಇದು ಒಂದು ಸಂಗತಿ ಆಯ್ತು. ಎರಡನೇ ಸಂಗತಿ ಬಂದು ವರದರಾಜ ಸ್ವಾಮಿ ಅಂತ ಸೂನ್ಗಳ್ಳಿ ಅಂತ ಊರಿಲ್ಲ, ವರದರಾಜ ಸ್ವಾಮಿ ಅಂತ ದೇವರು ಇಲ್ಲಿ ಸುತ್ತಮುತ್ತ ಇಲ್ಲ ಅನ್ನುವಂಥದ್ದು ನಂಬಿಕೆನೂ ಸಹ
ಇದೆ. ಇನ್ನೊಂದು ಮಾತು, ಸೂನಗಳ್ಳಿ ಅಂತ ಊರಿಲ್ಲ, ಸೂಲ್ಕಮ್ಮ ಅನ್ನುವಂತ ದೇವ್ರಿಲ್ಲ ಅನ್ನುವಂತ ಮಾಹಿತಿಯನ್ನು ಸಹ ನಾವು ಸಂಗ್ರಹಿಸಿದೀವಿ. ಸೂನಗಳ್ಳಿಗೆ ಸುಣ್ಣ ಬೇಯಿಸ್ತಿದ್ರು, ಸುಣ್ಣಕಲ್ಲದ ಊರು, ಅದಕ್ಕೆ ಸೂನಗಳ್ಳಿ ಅಂತ ಬಂತು ಅಂತ ಒಂದು ಮಾಹಿತಿ ಕೊಡ್ತಾರೆ. ಇನ್ನೊಂದು ಸೂಲ್ಕಮ್ಮ ಇರುವುದಕ್ಕೆ ಈ ಊರಿಗೆ ಸೂನಗಳ್ಳಿ ಅಂತ ಬಂತು ಅಂತ ಹಿನ್ನೆಲೆಯನ್ನ ಹೇಳ್ತಾರೆ. ಸೊ ವರದರಾಜ ಸ್ವಾಮಿ ಪ್ರಮುಖ ದೇವರು. ಇಲ್ಲಿ ಅನೇಕ ಒಕ್ಕಲು ಜನಾಂಗ ತುಂಬಾ ಜನ ಇದ್ದಾರೆ ಬೇರೆ ಬೇರೆ ಊರಲ್ಲಿ. ಕಳೆದ 3 ವರ್ಷ ಅಂದ್ರೆ 2020 ಡಿಸೆಂಬರ್ 26ನೇ ತಾರೀಕು ಮಾಲ್ಗಾರನಹಳ್ಳಿಯಿಂದ, ಮದ್ದೂರಿನ ತಾರೀಕಿನ ಮಾಲ್ಗಾರನಹಳ್ಳಿಯಿಂದ ಒಂದು 6 ತಿಂಗಳಿನ ಹಸುವು ಬಸವಪ್ಪ ನಮ್ಮೂರಿಗೆ ಕಾಲಿಟ್ಟ ನಂತರ ಇಲ್ಲಿ ಪವಾಡಗಳೇ ನಡೀತಾ ಇದೆ. ಇಲ್ಲಿ ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದಂತ ಮದ್ಯ ಮಾರಾಟ ನಿಷೇಧ ಆಗಿದೆ. ಮಕ್ಕಳು ಆಗದೆ ಇರೋರು ಬಂದು ಬೇಡ್ಕೊಂಡಿದ್ದಾರೆ, ಮಕ್ಕಳಾಗಿದೆ. ಅನೇಕ ಕೋರಿಕೆಗಳನ್ನ ಬಸವಪ್ಪ ಮಾಡ್ಕೊಡ್ತಾ ಇದಾರೆ, ಈಡೇರಿಸ್ತಾ ಇದಾರೆ. ಈಗ 5 ಕೋಟಿ ವೆಚ್ಚದಲ್ಲಿ ಅಲ್ವಾ ಗುರುಗಳೇ? 5 ಕೋಟಿಗ 2 ಕೋಟಿ ವೆಚ್ಚದಲ್ಲಿ ಹೊಸ ದೇವಸ್ಥಾನ, ಮೂಲ ವಿಗ್ರಹ ಹಾಗೆ ಇದೆ. ಮೂಲ ವಿಗ್ರಹವನ್ನ ಈಗ ಮರಳಲ್ಲಿ ಮುಚ್ಚಿದ್ದಾರೆ. ಹೊಸ ದೇವಸ್ಥಾನವನ್ನ ನಿರ್ಮಾಣ ಮಾಡ್ತಾ ಇದ್ದ ಭಕ್ತಾದಿಗಳ ಸಹಕಾರ ಮತ್ತು ನೆರವಿನಿಂದ ಈಗ ನಮ್ಮ ಊರು ವರದಪ್ಪ, ವಿಶೇಷವಾಗಿ ಬಸವಪ್ಪ ಬಂದ ಮೇಲೆ ಮಹಿಮೆ ಹೆಚ್ಚಾಗಿದೆ, ಭಕ್ತಿ ಹೆಚ್ಚಾಗಿದೆ, ನಿಯಮಕ್ಕೆ ಜನ ಒಳಪಟ್ಟಿದ್ದಾರೆ. ಮೊದಲು ಶಿಸ್ತಿರ್ತಿರ್ಲಿಲ್ಲ, ಬೇಗ ಬರ್ತಿದ್ರು. ಈಗ ಸ್ನಾನ ಮಾಡ್ಕೊಂಡೆ ಅಲ್ಲಿ ಹೋಗಿ ಕೂತ್ಕೋಬೇಕು, ಸ್ನಾನ ಮಾಡ್ಕೊಂಡೆ ಪಂಚಾಯತಿ ಮಾಡ್ಕೋಬೇಕು. 1 ರೂಪಾಯಿ ಸುಳ್ಳು ಹೇಳುವಂಗಿಲ್ಲ, ಬಂದ ಹಣದಲ್ಲಿ 1 ರೂಪಾಯಿ ಸುಳ್ಳು ಹೇಳುವಂಗಿಲ್ಲ. ಆ ರೀತಿ ಭಗವಂತ ಮಹಿಮೆಯನ್ನು ತೋರಿಸ್ತಾ ಇದ್ರೆ. ಇವತ್ತು ವಿಶೇಷವಾದ ದಿನ, ಭಾನುವಾರ, ಈ ಒಂದು ಏನು ಶುಕ್ಲ ಪಕ್ಷ ಅಂತ ಏನ್ ಕರೀತಾರೆ, ಈ ಒಂದು ಸಂದರ್ಭದಲ್ಲಿ ರಥೋತ್ಸವ ಜರುಗ್ತಾ ಇದೆ. ಎಲ್ಲ ಅನೇಕ ಊರುಗಳಿಂದ ನಂಟರಾದಿಯಾಗಿ ಭಕ್ತಾದಿಗಳಾದಿಯಾಗಿ ಮಕ್ಕಳು, ಹೆಣ್ಣು ಮಕ್ಕಳು ಸಮೇತ ಬಂದು ಈ ಭಗವಂತನ ದರ್ಶನ ಮಾಡಿ ಪುನೀತರಾಗ್ತಿದ್ದಾರೆ. ಇದರ ಜೊತೆಯಲ್ಲೇ ಊರಿನ ಗ್ರಾಮಸ್ಥರು, ಅದಕ್ಕೆ ಸಂಬಂಧಪಟ್ಟವರು ಈ ಒಂದು ರಥೋತ್ಸವ ಕಾರ್ಯಕ್ರಮವನ್ನು ನಿರ್ಮಾಣ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇವರ ಶ್ರಮ ಬಹುಶಃ 2 ದಿನದಿಂದ ಆಗಮಿಕರು, ನಮ್ಮ ಪುರೋಹಿತರು ಈ ಒಂದು ಕೆಲಸವನ್ನು ಮಾಡಿಕೊಡ್ತಾರೆ. ಹೋಮ ಹವನಗಳು, ಸ್ವಾಮಿಗೆ ಅಲಂಕಾರ ಮಾಡೋದು ಸೇರಿದಂತೆ ಎಲ್ಲರೂ ಸಹಕಾರ, ಎಲ್ಲಾ ಜಾತಿಯರದು, ಎಲ್ಲಾ ಧರ್ಮದರ ಸಹಕಾರದಿಂದ ಒಂದು ಈ ಹಬ್ಬ, ರಥೋತ್ಸವ ಹಬ್ಬ ಜರುಗುವುದಕ್ಕೆ ಸಾಧ್ಯ ಆಗಿದೆ. ಬೆಳಿಗ್ಗೆ 10:30 ಸ್ಟಾರ್ಟ್ ಆಗಿ 6:30 ತನಕ ರಥೋತ್ಸವ ನಡೀತದೆ. ಇಲ್ಲಿಗೆ ಬಂದವರಿಗೆ ರಥೋತ್ಸವ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಪಾನಕ ಹಂಚುವುದು, ಕಡ್ಲೆಪುರಿ ಕೊಡುವುದು, ಕಡ್ಲೆ ಸಕ್ಕರೆ ಕೊಡುವುದು, ಸ್ವೀಟ್ ಕೊಡುವುದು ಸೇರಿದಂತೆ ಅವರವರ ಹರಕೆ ಭಗವಂತನ ಏನೇನು ಕಟ್ಕೊಂಡಿದ್ರು ಅದನ್ನು ತೀರಿಸ್ಕೊಂಡು ಪುನೀತರಾಗ್ತಾ ಇದ್ದಾರೆ. ಇದರಿಂದ ಏನು ಅಂತಂತಂದ್ರೆ ಭಗವಂತನನ್ನು ನಂಬಿದವ್ರಿಗೆ ಯಾವತ್ತೂ ಅವನ ಕೈ ಬಿಡಲ್ಲ, ಒಳ್ಳೇದಾಗುತ್ತೆ. ಒಂದು, ಎಲ್ಲಿ ಹಬ್ಬ ನಡೀತಾವೋ, ಎಲ್ಲಿ ಒಳ್ಳೆ ಮನಸ್ಸಿಂದ ಹಬ್ಬ ಮಾಡ್ತಾರೋ ಅಲ್ಲಿ ಕಾಯಿಲೆಗಳು ಕಮ್ಮಿ ಇರ್ತವೆ ಅಂತ ಒಂದು ನಂಬಿಕೆ ಇದೆ. ಅದು ಸತ್ಯನೂ ಸಹ, ಇದು ವೈಜ್ಞಾನಿಕವಾಗಿಯೂ ಸತ್ಯ. ಒಬ್ರಿಗೊಬ್ರನ್ನ ಪ್ರೀತಿಸಿದ್ರೆ, ಒಬ್ರಿಗೊಬ್ರನ್ನ ಇಷ್ಟಪಟ್ರೆ, ದೇಶಾಸೂಯೆ ಬಿಟ್ರೆ ಈ BP, ಶುಗರ್ ಸೇರಿದಂತ ಅನೇಕ ಕಾಯಿಲೆಗಳು ಅವನೇ ಅವಾಯ್ಡ್ ಮಾಡ್ಬೋದು. ಟ್ಯಾಬ್ಲೆಟ್ ಬೇಕಾಗಿಲ್ಲ, ಬೇಕಾಗಿರೋದು ಪ್ರೀತಿ, ಪ್ರೇಮ. ಈ ಒಂದು ಸಾರ್ಥಕತೆ, ಅದರ ಅರ್ಥವಾಗಿ ನಮ್ಮ ಹಿರಿಕರು ಈ ತರದ ಹಬ್ಬ ಹರಿದಿನಗಳು ರಥೋತ್ಸವನ್ನ ಆಚರಿಸ್ತಾ ಇದ್ದೀವಿ. ಇಂಥದ್ದೊಂದು ರಥೋತ್ಸವನ ನೆರವೇರಿಸುವುದಕ್ಕೆ ಎಲ್ಲರ ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ, ಭಗವಂತ ಈ ವಿಡಿಯೋ ನೋಡ್ತಾ ಇರೋರ್ಗೆ ಎಲ್ರಿಗೂ ಒಳ್ಳೇದ್ ಮಾಡಿ. ನಮ್ಮ ವರದರಾಜ ಸ್ವಾಮಿ, ನಮ್ಮ ಕಂಚಿ ವರದರಾಜ ಸ್ವಾಮಿ, ನಮ್ಮ ನಡಿಕೇರಿ ವರದರಾಜ ಸ್ವಾಮಿ, ನಮ್ಮ ಕರಿ ವರದರಾಜ ಸ್ವಾಮಿ ಅಂತ ಎಲ್ಲಾ ಈ ವಿಶೇಷಣಗಳಿಂದ, ಈ ಹೆಸರಿಂದ ಕರೆಯುವಂತ ನಮ್ಮ ವರದಪ್ಪ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಮತ್ತೆ ಶ್ರೀಮದ್ ವರದರಾಜ ಸ್ವಾಮಿ ಗೋವಿಂದ, ವರದರಾಜ ಸ್ವಾಮಿ ಗೋವಿಂದ.